ಸಮಯದ ಅಭಾವ ಆಗುತ್ತೆ. ಬಟ್ ಆದರೆ ನಾನು ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು ಈ ಲೀಕ್ಸ್ಗಳು ಏನಾಗಿದ್ದಾವೆ ಇದ್ರ ಬಗ್ಗೆ ಧಾರವಾಡನಲ್ಲಿ ನಮ್ಮ ಇರ್ತಕ್ಕಂಥ ಯುವಕರು ಮುತುವರ್ಜಿ ವಹಿಸಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಇವರು ಪ್ರಧಾನಮಂತ್ರಿಯವರು ಇನ್ನಾದರೂ ಬಹಳ ಗಟ್ಟಿಯಾಗಿ ಹೇಳ್ತಲ್ಲ, ಯಾಕೆ ಖರೀದಿ ಮಾಡಬಾರ್ದು ಬಂಗಾರ? ರೀಸನ್ ಏನು? ಬಂಗಾರ ಯಾಕೆ ಖರೀದಿ ಮಾಡಬಾರ್ದು ಅಂತಕ್ಕಂಥದ್ದು ವಾದ. ನೀವು ಯಾಕೆ ಖರೀದಿ ಮಾಡಬಾರ್ದು ಅಂತಂದ್ರೆ ರುಪಿ ವೀಕ್ ಆಗ್ಬಿಟ್ಟಿದೆ, ಡಾಲರ್ ಅಗೇನ್ಸ್ಟ್ ರುಪಿ ವೀಕ್ ಹೇಳ್ಬೇಕಲ್ಲ ಗಟ್ಟಿ ಬಂದು. ಯಾರು ಹೇಳ್ಬೇಕು ಗಟ್ಟಿ ಬಂದು? ಯಾರು ಹೇಳ್ಬೇಕು ಹೇಳ್ರಿ? ನನ್ನ ಅವಧಿಯಲ್ಲಿ ರುಪಿ ಈಸ್ ಗೆಟಿಂಗ್ ವೀಕರ್ ದನ್ ಡಾಲರ್, ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಮೈ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಡು ನಾಟ್ ಬೈ ಗೋಲ್ಡ್ ಬಿಕಾಸ್ ಆಫ್ ದಟ್ ಒನ್ಲಿ ಅಂತ ಹೇಳ್ಬೇಕಲ್ಲ. ಮತ್ತೆ ಹೇಳೋರಂಗೆ ದೇಶಭಕ್ತಿ ದೇಶ ಪ್ರೇಮವನ್ನು ತೋರಿಸ್ರಿ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಹೇಳ್ತಾ ಇದ್ದೀರಿ? ನೀವು ಒಂದು ಸೈಡು ಇದೇ ಬಾಂಡನ್ನ ನೀವು ಗೋಲ್ಡ್ ಬಾಂಡನ್ನ ಜನಕ್ಕೆ ಮಾರಿದಿರಿ. 25 ಇಸ್ವಿವರೆಗೆ ನೀವೇ ಗೋಲ್ಡ್ ಬಾಂಡ್ನ ಮಾರಿದಿರಿ. 26 ಇಸ್ವಿನಾಗ ನೀವೇ ಬಂದು ಜನರಿಗೆ ಹೇಳ್ತೀರಿ ಇವತ್ತು ನೀವು ಗೋಲ್ಡ್ ಬೈ ಮಾಡಬೇಡ್ರಿ ಅಂತ ಹೇಳ್ತಾರೆ. ಕಾರಣ ಏನು? ಇವತ್ತು ಮನಮೋಹನ್ ಸಿಂಗ್ ಅವ್ರ ಕಾಲ ಸರ್ಕಾರದಲ್ಲಿ ಎಲ್ಲ ಸರ್ಕಾರದಲ್ಲಿ ರುಪಿ ಬೀಳುತ್ತೆ. ಪ್ಯಾಟೆಯವರೇ, ಎಲ್ಲ ಸರ್ಕಾರದಲ್ಲಿ ರುಪಿ ಬೀಳುತ್ತೆ. 2004 ಇಸ್ವಿಯಿಂದ 2014 ಇಸ್ವಿವರೆಗೆ ಮನಮೋಹನ್ ಸಿಂಗ್ ಅವರು $14 ಬಿಲಿಯನ್ ಅಷ್ಟು ದುಡ್ಡನ್ನು ಖರ್ಚು ಮಾಡಿದ್ರು ಟು ರಿಸ್ಟೋರ್ ದ ರುಪಿ ಫಾಲಿಂಗ್ ಅಗೇನ್ಸ್ಟ್ ಡಾಲರ್. ಎಲ್ಲ ಸರ್ಕಾರಗಳಲ್ಲಿ ಇದಕ್ಕೆ ಸಹಜ ಇದೆ. ಯಾವಾಗ ಸರ್ಕಾರದ ರುಪಿ ಬೀಳ್ತಾ ಇರುತ್ತೆ, ನಮ್ಮ ಹತ್ರ ಏನು ಫಾರಿನ್ ಎಕ್ಸ್ಚೇಂಜ್ ಇರುತ್ತೆ ಅದನ್ನು ನಾವು ಮಾರ್ಕೆಟಿಗೆ ಹಾಕಿ ಖರೀದಿ ಮಾಡ್ತೀವಿ. ಅದು $14 ಬಿಲಿಯನ್ ಮನಮೋಹನ್ ಸಿಂಗ್ ಅವರು ಖರ್ಚು ಮಾಡಿದ್ದಾರೆ. ನಮ್ಮ ವಿಶ್ವಗುರು ಇವರ ಕಾಲದ ಅವಧಿಯಲ್ಲಿ 10 ವರ್ಷದಲ್ಲಿ ಸುಮಾರು $80 ರಿಂದ $100 ಬಿಲಿಯನ್ ಖರ್ಚು ಮಾಡಿದ್ದಾರೆ. ಈ ಸ್ಪೆಂಟ್ 5 times more ದನ್ ಮನಮೋಹನ್ ಸಿಂಗ್ ಸರ್ಕಾರ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗ್ಬೇಕು? ನಾವು ಮಾತಾಡಿದ್ರೆ ಸಂತೋಷ್ ಲಾ ಟ್ರಂಪ್ ಬಗ್ಗೆ ಮಾತಾಡ್ತಾನೆ, ಮತ್ತೆ ಇವ್ಯಾವ ದೇಶದ ವಿಚಾರಗಳಲ್ಲ. ಇವ್ರು ಬಂದು ನಲ್ಲ ಗಟ್ಟರ ರಸ್ತೆಗಳ ಬಗ್ಗೆ ಮಾತಾಡ್ಬಿಟ್ರೆ ಗ್ರೇಟಾ? ಮತ್ತೆ ದೇಶ ಅಂದಮೇಲೆ ಪ್ರತಿಯೊಂದು ಪ್ರಶ್ನೆ ಕೇಳ್ತಕ್ಕಂಥ ಎಲ್ಲರಿಗೂ ಅವಕಾಶ ಇದೆ. ಇದು ಸಾರ್ವಜನಿಕರ ವಲಯದಲ್ಲಿ ಬಹಳ ಚರ್ಚೆ ಆಗ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಇರತಕ್ಕಂಥ ಯುವಕರು ಕಮ್ ಅಕ್ರಾಸ್ ದ ಪೊಲಿಟಿಕಲ್ ಪಾರ್ಟಿ, ಬಿಜೆಪಿನಲ್ಲಿ ಇರತಕ್ಕಂಥ ಯುವಕರಿಗೆ ಮನಿ ಮಾಡಿರ್ತಕ್ಕಂಥ ನೀವು ನಿಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಿ, ಅದ್ರಿಗೇನು ತೊಂದರೆ ಇಲ್ಲ. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ನಾನು ಅದೇ ಪಾರ್ಟಿಯಾಗಿದ್ದರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಡಿಸೆಂಟ್ ಆಗ್ಬೇಕಂತಕ್ಕಂಥದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಟ್ಯಾಚ್ಮೆಂಟ್ ಇದ್ರೂ ಕೂಡ ಈ ಪ್ರಶ್ನೆಗಳು ನಿಮ್ಮ ಪೊಲಿಟಿಕಲ್ ಪಾರ್ಟಿಯಲ್ಲಿ ನೀವು ಕೇಳಿ ನೋಡ್ರಿ. ಇದು ದೇಶಕ್ಕೆ ಒಳ್ಳೇದಾಗಿದೆಯಾ, ನುಕ್ಸಾನ್ ಆಗಿದೆಯಾ? ಇವತ್ತು ಉದಾಹರಣೆಗೆ ಇವತ್ತೇನು ಈ ಡಾಲರ್ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಮಾಡ್ತದೆ. ಯಾಕೆ ನರೇಂದ್ರ ಮೋದಿ ಸಾಹೇಬರು ಡೋಂಟ್ ಬೈ ಗೋಲ್ಡ್ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಕಂಪ್ಯಾರಿಟಿವ್ಲಿ ಅದರ್ ಕರೆನ್ಸೀಸ್